ಆತ್ಮೀಯ ವಿದ್ಯಾರ್ಥಿಗಳೇ, ಕನ್ನಡ ಕ್ಲಾಸ್ ರೂಮ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು 9ನೇ ತರಗತಿ ಗಣಿತ ಅಧ್ಯಾಯ 7 ಚತುರ್ಭುಜಗಳು ಚಾಪ್ಟರ್ 7 ಕ್ವಾಡ್ರಿಲ್ಯಾಟ್ರಲ್ ಈ ಚಾಪ್ಟರ್ನ ಅಭ್ಯಾಸ 7.1 ಎಕ್ಸಸೈಸ್ 7.1 ಇದರಲ್ಲಿ ಬರುವಂಥ ಕ್ವಶನ್ 2ರ ಸೊಲ್ಯೂಷನನ್ನು ಕಂಡುಹಿಡಿಯೋಣ. ಕ್ವಶನ್ ನಂಬರ್ 2, ಒಂದು ಸಮಾಂತರ ಚತುರ್ಭುಜದ ಕರ್ಣಗಳು ಸಮವಿದ್ದಾಗ ಅದು ಆಯತವಾಗುತ್ತದೆ ಎಂದು ತೋರಿಸಿ. If the diagonals of a parallelogram are equal, then show that it is a rectangle. ಸೊ ಒಂದು ಸಮಾಂತರ ಚತುರ್ಭುಜವನ್ನು ನಾವಿಲ್ಲಿ ತೆಗೆದುಕೊಳ್ಬೇಕು. ಆ ಸಮಾಂತರ ಚತುರ್ಭುಜದ ಡಯಾಗನಲ್ಸ್ ಅಥವಾ ಕರ್ಣಗಳು ಸಮವಾಗಿದ್ದರೆ ಅದು ಒಂದು ಆಯತ ಅಥವಾ ರೆಕ್ಟ್ಯಾಂಗಲ್ ಆಗಿರ್ತದೆ ಅಂತ ನಾವಿಲ್ಲಿ ಪ್ರೂವ್ ಮಾಡಬೇಕು. ಸೊ ಇದನ್ನು ಪ್ರೂವ್ ಮಾಡಲಿಕ್ಕೋಸ್ಕರ ಮೊದಲಿಗೆ ನಾನಿಲ್ಲಿ ಒಂದು ಚತುರ್ಭುಜವನ್ನು ತೆಗೆದುಕೊಳ್ತಾ ಇದ್ದೇನೆ. ಈ ಚತುರ್ಭುಜವನ್ನು ABCD ಅಂತ ಹೆಸರಿಸ್ತಾ ಇದ್ದೇನೆ. ಹಾಗೆ ನಮಗಿಲ್ಲಿ ಕ್ವಶನಲ್ಲಿ ಕೊಟ್ಟಿದ್ದಾರೆ ಸಮಾಂತರ ಚತುರ್ಭುಜ ಅಥವಾ ಪ್ಯಾರಲೋಗ್ರಾಮ್ ಅಂತ ಕೊಟ್ಟಿದ್ದಾರೆ. ಸೊ ಈ ಸಮಾಂತರ ಚತುರ್ಭುಜದ ಕರ್ಣಗಳು ಸಮವಿದ್ದಾಗ ಅದು ಆಯತವಾಗ್ತದೆ ಅಂತ ನಾವಿಲ್ಲಿ ತೋರಿಸಬೇಕು. ಸೊ ಈಗ ABCD ಎನ್ನುವುದು ಒಂದು ಸಮಾಂತರ ಚತುರ್ಭುಜವಾಗಿದ್ದರೆ ಇಲ್ಲಿ ನಮಗೆ ಕೊಟ್ಟಿರುವಂಥದ್ದೇನು, ಕರ್ಣಗಳು ಅಂದರೆ ಡಯಾಗನಲ್ಸ್ AC ಮತ್ತು BD ಏನಿದೆ ಇದು ಸಮವಾಗಿದೆ ಅಂತ ನಮಗಿಲ್ಲಿ ಕ್ವಶನಲ್ಲಿ ಕೊಟ್ಟಿದ್ದಾರೆ. ಸೊ ಮೊದಲಿಗೆ ನಾವೇನು ಮಾಡಬೇಕಂದ್ರೆ ಯಾವುದೇ ಕ್ವಶನ್ನ ಕೊಟ್ಟಾಗ ನಮಗೆ ಏನನ್ನು ಕೊಟ್ಟಿದ್ದಾರೆ ಅದನ್ನು ಅರ್ಥ ಮಾಡಿಕೊಳ್ಬೇಕು. ಅದನ್ನು ನೀವು ಬೇಕಾದರೆ ಸೊಲ್ಯೂಷನಲ್ಲಿ ಬರೆಯಲೂಬಹುದು. ಸೊ ಈಗ ದತ್ತ ಅಥವಾ ಗಿವನ್ ಏನನ್ನು ಕೊಟ್ಟಿದ್ದಾರೆ ಅದನ್ನು ಬರೆಯುವ. ABCD ಚತುರ್ಭುಜದಲ್ಲಿ ಕರ್ಣಗಳು ಸಮವಾಗಿದೆ. ಕರ್ಣ ಯಾವುದಲ್ಲ, AC ಮತ್ತು BD ಕರ್ಣವಾಗಿದೆ. ಹಾಗಾಗಿ ನಾನಿಲ್ಲಿ ಬರೀತಾ ಇದ್ದೇನೆ AC = BD ಅಂತ ಬರೀತಾ ಇದ್ದೇನೆ. ಅದೇ ರೀತಿ ನೀವು ಇಂಗ್ಲೀಷ್ನಲ್ಲಿ ಬರೆಯುವುದಾದರೆ ಇನ್ ABCD ಪ್ಯಾರಲೋಗ್ರಾಮ್ AC = BD ಅಂತ ಬರಿಬೇಕು. ಇದು ನಮಗೆ ಕೊಟ್ಟಿರುವಂಥದ್ದು ಅಥವಾ ಗಿವನ್ ಕ್ವಶನಲ್ಲಿ ಇದನ್ನು ಕೊಟ್ಟಿದ್ದಾರೆ. ನಂತರ ನಾವಿಲ್ಲಿ ಇದು ಕೊಟ್ಟಂತಹ ಈ ಸಮಾಂತರ ಚತುರ್ಭುಜದ ಕರ್ಣಗಳು ಸಮವಾಗಿರೋದ್ರಿಂದ ಇದೊಂದು ಆಯತವಾಗಿದೆ ಅಂತ ನಾವು ತೋರಿಸಬೇಕು. ಸೊ ಇಲ್ಲಿ ಆಯತವಾಗಿದೆ ಅಂತ ನಾವು ಪ್ರೂವ್ ಮಾಡಬೇಕಾದ್ರೆ ಇಲ್ಲಿ ಇರುವಂಥ ಕೋನಗಳು ಏನಿದೆ, ಆ್ಯಂಗಲ್ಸ್ ಏನಿದೆ, ABCD ಇದೆ. ಇಲ್ಲಿ ಇರುವಂಥ ಯಾವುದಾದ್ರೂ ಒಂದು ಕೋನ 90 ಡಿಗ್ರಿ ಆಗಿದೆ ಅಥವಾ ರೈಟ್ ಆ್ಯಂಗಲ್ ಟ್ರ್ಯಾಂಗಲ್ ಆಗಿದೆ ಅಂತ ನಾವಿಲ್ಲಿ ಪ್ರೂವ್ ಮಾಡಿದರೆ ಆಯಿತು. ಈಗ ಒಂದು ಕೋನ 90 ಡಿಗ್ರಿ ಅಥವಾ ರೈಟ್ ಆ್ಯಂಗಲ್ ಆದರೆ ಇನ್ನೊಂದು ಕೋನ B ಕೂಡ 90 ಡಿಗ್ರಿ ಆಗುತ್ತೆ. ಆಗ C ಕೂಡ 90 ಡಿಗ್ರಿ ಆಗುತ್ತೆ. ಅದೇ ರೀತಿ D ಕೋನ ಕೂಡ 90 ಡಿಗ್ರಿ ಆಗುತ್ತೆ. ಆದ್ದರಿಂದ ನಾವು ಈ ಸಮಾಂತರ ಚತುರ್ಭುಜದ ಒಂದು ಕೋನ 90 ಡಿಗ್ರಿ ಆಗಿದೆ ಅಂತ ಇಲ್ಲಿ ನಾವು ಪ್ರೂವ್ ಮಾಡಿದರೆ ಆಯಿತು. ಸೊ ಇದನ್ನು ಪ್ರೂವ್ ಮಾಡಲಿಕ್ಕೋಸ್ಕರ ಈ ಸಮಾಂತರ ಚತುರ್ಭುಜ ಅಥವಾ ಪ್ಯಾರಲೋಗ್ರಾಮಿಂದ ನಾವು 2 ತ್ರಿಭುಜಗಳನ್ನು ತೆಗೆದುಕೊಳ್ಳುವ. ಸೊ ಮೊದಲಿಗೆ ನಾನಿಲ್ಲಿ ತೆಗೆದುಕೊಳ್ತಾ ಇದ್ದೇನೆ ತ್ರಿಭುಜ ABC ಅನ್ನು. ಸೊ ತ್ರಿಭುಜ ABC, ಸೊ ಈ ತ್ರಿಭುಜವನ್ನು ತೆಗೆದುಕೊಳ್ತಾ ಇದ್ದೇನೆ. ಹಾಗೆ ತ್ರಿಭುಜ DCB ಅನ್ನು ತೆಗೆದುಕೊಳ್ತಾ ಇದ್ದೇನೆ. ಸೊ ತ್ರಿಭುಜ DCB ಈ 2 ತ್ರಿಭುಜಗಳನ್ನು ತೆಗೆದುಕೊಂಡು ಈ 2 ತ್ರಿಭುಜಗಳು ಸರ್ವಸಮ ತ್ರಿಭುಜಗಳು ಅಥವಾ ಕಾಂಗ್ರುಯೆಂಟ್ ಟ್ರ್ಯಾಂಗಲ್ ಅಂತ ನಾವು ಮೊದಲಿಗೆ ಪ್ರೂವ್ ಮಾಡಬೇಕು. ಸೊ ತ್ರಿಭುಜ ABC ಮತ್ತು DCBಗಳಲ್ಲಿ ಇನ್ ಟ್ರ್ಯಾಂಗಲ್ ABC ಆ್ಯಂಡ್ ಟ್ರ್ಯಾಂಗಲ್ DCB ಸೊ ಯಾವುದೆಲ್ಲ ಮೊದಲು ಸಮವಾಗಿದೆ ಅಂತ ನಾವು ಅದನ್ನು ಬರೀತಾ ಹೋಗುವ. ಸೊ ಈ ಕೊಟ್ಟಿರುವಂತಹ ಚತುರ್ಭುಜ ಸಮಾಂತರ ಚತುರ್ಭುಜ ಅಥವಾ ಪ್ಯಾರಲೋಗ್ರಾಮ್ ಆಗಿರೋದ್ರಿಂದ ಪ್ಯಾರಲೋಗ್ರಾಮಲ್ಲಿ ಯಾವಾಗಲೂ ಕೂಡ ಅಭಿಮುಖ ಬಾಹುಗಳು ಅಥವಾ ಅಪೋಸಿಟ್ ಸೈಡ್ಸ್ಗಳು ಏನಿದೆ ಅದು ಸಮವಾಗಿರ್ತದೆ. ಆದ್ದರಿಂದ ನಾವಿಲ್ಲಿ ಬರೀಬೋದು AB ಈ ABC ತ್ರಿಭುಜದ AB ಬಾವು CDಗೆ ಸಮ, DCB ತ್ರಿಭುಜದ CD ಬಾವುಗೆ ಸಮವಾಗಿದೆ ಅಂತ ನಾವಿಲ್ಲಿ ಬರೀಬೋದು. ಸೊ ಇಲ್ಲಿ ನಾನು ಮೊದಲಿಗೆ ಬರೀತಾ ಇದ್ದೇನೆ AB = CD. ಸೊ ಇದಕ್ಕೆ ಕಾರಣ ಏನು, ಇದೊಂದು ಸಮಾಂತರ ಚತುರ್ಭುಜ. ಸಮಾಂತರ ಚತುರ್ಭುಜದ ಅಭಿಮುಖ ಬಾವು AB ಮತ್ತು CD. ಆದ್ದರಿಂದ ಈ ಸಮಾಂತರ ಚತುರ್ಭುಜದ ಗುಣದ ಪ್ರಕಾರ ಇದೆರಡು ಸಮವಾಗಿದೆ ಅಂತ ನಾವಿಲ್ಲಿ ಹೇಳ್ಬೋದು. ನಂತರ ನಮಗೆ ಕೊಟ್ಟಿದ್ದಾರೆ ದತ್ತದಲ್ಲಿ ಏನು ಕೊಟ್ಟಿದ್ದಾರೆ, ಡಯಾಗನಲ್ಸ್ ಅಥವಾ ಕರ್ಣಗಳು ಸಮವಾಗಿದೆ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಅದನ್ನು ಕೂಡ ಬರೆಯುವ AC = BD. ಸೊ ದತ್ತ ಅಥವಾ ಗಿವನ್ ಕಾರಣ. ಆಮೇಲೆ ನೀವಿಲ್ಲಿ ಈ 2 ತ್ರಿಭುಜಗಳನ್ನು ತೆಗೆದುಕೊಂಡ್ರೆ ಒಂದು ABC ತ್ರಿಭುಜ ಹಾಗೆ ಇನ್ನೊಂದು DCB ತ್ರಿಭುಜ. ಈ 2 ತ್ರಿಭುಜಗಳಲ್ಲಿ ಒಂದು ಬಾವು ಸಾಮಾನ್ಯ ಬಾವು ಅಥವಾ ಕಾಮನ್ ಸೈಡ್ ಆಗಿದೆ. ಯಾವುದು, ಈ BC ಎನ್ನುವಂಥದ್ದು ABC ತ್ರಿಭುಜದಲ್ಲಿದೆ, ಹಾಗೆ DCB ತ್ರಿಭುಜದಲ್ಲೂ ಕೂಡ ಇದೆ. ಹಾಗಾಗಿ ನಾವಿಲ್ಲಿ ಬರೀಬೋದು
ಹೇಳ್ಬೋದು ಬಿ ಸಿ ಇಸ್ ಈಕ್ವಲ್ ಟು ಬಿ ಸಿ. ಸೊ ಇದಕ್ಕೆ ಕಾರಣ ಏನು? ಉಭಯ ಸಾಮಾನ್ಯ ಬಾಹು ಅಥವಾ ಕಾಮನ್ ಸೈಡ್ ಅಂತ ನಾವಿಲ್ಲಿ ಬರೆದರೆ ಆಯಿತು. ಸೊ ಈಗ ನೀವು ಇಲ್ಲಿ ಗಮನಿಸಿದರೆ ಇಲ್ಲಿ ಬಾವು ಇದೆ ಅಥವಾ ಸೈಡ್ ಇದೆ, ಇಲ್ಲಿ ಕೂಡ ಬಾವು ಸಮವಾಗಿದೆ, ಸೈಡ್ ಸಮವಾಗಿದೆ, ಇಲ್ಲಿ ಕೂಡ ಬಾವು ಅಥವಾ ಸೈಡ್ ಸಮವಾಗಿದೆ. ಹಾಗಾಗಿ ನಾವಿಲ್ಲಿ ಮೂರು ಬಾಹುಗಳು, ಎರಡು ತ್ರಿಭುಜದ ಮೂರು ಬಾಹುಗಳು ಸಮ ಅಂತ ತೋರಿಸಿದ್ದೇವೆ. ಆದ್ದರಿಂದ ನಾವು ಏನು ಹೇಳ್ಬೋದು ಇಲ್ಲಿ? ಈ ತ್ರಿಭುಜ ಎ ಬಿ ಸಿ ಮತ್ತು ಡಿ ಸಿ ಬಿ ಸರ್ವಸಮ ತ್ರಿಭುಜ ಅಂತ ಹೇಳ್ಬೋದು, ಅಥವಾ ದೀಸ್ ಟೂ ಟ್ರ್ಯಾಂಗಲ್ಸ್ ಆರ್ ಕಾಂಗ್ರುಯೆಂಟ್ ಟ್ರ್ಯಾಂಗಲ್ಸ್ ಅಂತ ಹೇಳ್ಬೋದು. ಯಾವ ನಿಯಮದ ಪ್ರಕಾರ ನೀವು ಇದನ್ನು ಹೇಳ್ತೀರಾ? ಹಾಗಾಗಿ ಇಲ್ಲಿ ನಾನು ಬರೀತಾ ಇದ್ದೇನೆ, ತ್ರಿಭುಜ ಎ ಬಿ ಸಿ ಸರ್ವಸಮ ತ್ರಿಭುಜ ಡಿ ಸಿ ಬಿ. ಟ್ರ್ಯಾಂಗಲ್ ಎ ಬಿ ಸಿ ಈಸ್ ಕಾಂಗ್ರುಯೆಂಟ್ ಟು ಟ್ರ್ಯಾಂಗಲ್ ಡಿ ಸಿ ಬಿ. ಕಾರಣ ಏನು? ಈ ಎರಡು ತ್ರಿಭುಜದ ಮೂರು ಬಾಹುಗಳು ಅಥವಾ ಮೂರು ಸೈಡ್ ಸಮವಾಗಿದೆ. ಸೊ ಬಾಹು ಸರ್ವಸಮತೆ ನಿಯಮ ಅಥವಾ ಎಸ್ ಎಸ್ ಕಾಂಗ್ರುಯೆಂಟ್ ರೂಲ್ನ ಪ್ರಕಾರ ಈ ಎರಡು ತ್ರಿಭುಜಗಳು ಸರ್ವಸಮ ತ್ರಿಭುಜಗಳು ಅಂತ ನಾವಿಲ್ಲಿ ಹೇಳ್ಬೋದು. ನಂತರ ಈಗ ಎರಡು ತ್ರಿಭುಜಗಳು ಸರ್ವಸಮ ಅಥವಾ ಕಾಂಗ್ರುಯೆಂಟ್ ಆದರೆ ಅದರ ಅನುರೂಪ ಭಾಗಗಳು ಅಥವಾ ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಏನಿದೆ ಅದು ಕೂಡ ಸಮ ಆಗಿರ್ತದೆ. ಅಂದರೆ ಪ್ರತಿಯೊಂದು ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್, ಕೋನಗಳು, ಹಾಗೆ ಕರೆಸ್ಪಾಂಡಿಂಗ್ ಅನುರೂಪ ಬಾಹುಗಳು ಕೂಡ ಸಮವಾಗಿರ್ತದೆ. ಆದ್ದರಿಂದ ನಾವಿಲ್ಲಿ ಎರಡು ಆ್ಯಂಗಲ್ಸ್ಗಳನ್ನು ತೆಗೆದುಕೊಳ್ಳುವ. ಯಾವುದೆಲ್ಲ? ಒಂದು ಎ ಬಿ ಸಿ ಆ್ಯಂಗಲ್, ಒಂದು ಎ ಬಿ ಸಿ ಅಂದರೆ ಈ ಕೋನ, ಎ ಬಿ ಸಿ ತ್ರಿಭುಜದ ಈ ಕೋನ, ಹಾಗೆ ಡಿ ಸಿ ಬಿ ತ್ರಿಭುಜದ ಈ ಕೋನ. ಈ ಎರಡೂ ಕೋನಗಳು ಒಂದಕ್ಕೊಂದು ಸಮವಾಗಿದೆ ಅಂತ ನಾವಿಲ್ಲಿ ಬರೀಬೋದು. ಯಾಕೆಂದರೆ ಈ ಎರಡೂ ತ್ರಿಭುಜಗಳು ಸಮವಾಗಿರೋದ್ರಿಂದ ಅವುಗಳ ಅನುರೂಪ ಕೋನಗಳು ಏನಿದೆ ಅವುಗಳು ಕೂಡ ಸಮವಾಗಿರ್ತದೆ. ಸೊ ಹಾಗಾಗಿ ನಾನಿಲ್ಲಿ ಬರೀತಾ ಇದ್ದೇನೆ, ಎ ಬಿ ಸಿ, ಕೋನ ಎ ಬಿ ಸಿ ಇಸ್ ಈಕ್ವಲ್ ಟು ಕೋನ ಡಿ ಸಿ ಬಿ. ಸೊ ಇದಕ್ಕೆ ಕಾರಣ ಏನು? ಸರ್ವಸಮ ತ್ರಿಭುಜದ ಅನುರೂಪ ಭಾಗಗಳು ಅಥವಾ ಸಿ ಪಿ ಸಿ ಟಿ ಅಂತ ನಾವು ಹೇಳ್ತೇವೆ ಇಂಗ್ಲೀಷ್ನಲ್ಲಿ, ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಆಫ್ ಕಾಂಗ್ರುಯೆಂಟ್ ಟ್ರ್ಯಾಂಗಲ್. ನಂತರ ನಾವಿಲ್ಲಿ ಗಮನಿಸಿದರೆ, ಈ ಚಿತ್ರವನ್ನು ಗಮನಿಸಿದರೆ ಇಲ್ಲಿ ಎ ಬಿ ಪ್ಯಾರಲಲ್ ಟು ಸಿ ಡಿ ಆಗಿದೆ. ಎ ಬಿ ಸಿ ಡಿಗೆ ಸಮಾಂತರವಾಗಿದೆ, ಯಾಕೆಂದರೆ ಇದೊಂದು ಸಮಾಂತರ ಚತುರ್ಭುಜ. ಹಾಗೆ ನೀವಿಲ್ಲಿ ಬಿ ಸಿಯನ್ನು ನೋಡಿದರೆ ಬಿ ಸಿ ಒಂದು ಛೇದಕವಾಗಿದೆ, ಅಥವಾ ನಾವು ಇಂಗ್ಲೀಷ್ನಲ್ಲಿ ಇದನ್ನ ಟ್ರಾನ್ಸ್ವರ್ಸಲ್ ಅಂತ ಹೇಳ್ತೇವೆ. ಸೊ ಈಗ ಈ ಚಿತ್ರವನ್ನು ನಾನು ಈ ರೀತಿ ಅಡ್ಡಕ್ಕೆ ಬರೆದ್ರೆ ನಿಮಗೆ ಇಲ್ಲಿ ಬಿ ಸಿ ಇದೆ, ಹಾಗೆ ಇಲ್ಲಿ ಏನಿದೆ? ಇಲ್ಲಿ ಎ ಇದೆ, ಹಾಗೆ ಇಲ್ಲಿ ಡಿ ಇದೆ. ಸೊ ನಾವಿಲ್ಲಿ ಏನು ಹೇಳ್ಬೋದು? ಬಿ ಸಿ ಎನ್ನುವಂಥದ್ದು ಒಂದು ಛೇದಕವಾಗಿದೆ. ಇದು ಎ ಬಿ ಮತ್ತು ಸಿ ಡಿಯನ್ನು ಏನು ಮಾಡ್ತಾ ಇದೆ? ಛೇದಿಸ್ತಾ ಇದೆ. ಸೊ ಈ ರೀತಿ ಒಂದು ಛೇದಕ ಎರಡು ಸಮಾಂತರವಾಗಿರುವಂಥ ಗೆರೆಗಳನ್ನು ಛೇದಿಸಿದಾಗ ಅಲ್ಲಿ ಉಂಟಾಗುವಂತಹ ಕೋನಗಳು ಏನಿದೆ, ಅನುಕ್ರಮವಾಗಿರುವಂಥ ಕೋನಗಳು ಏನಿದೆ ಅವುಗಳ ಮೊತ್ತ ಯಾವಾಗಲೂ ಕೂಡ 180 ಡಿಗ್ರಿ ಆಗಿರ್ತದೆ. ಅಂದರೆ ಈ ಕೋನ ಹಾಗೆ ಈ ಕೋನ, ಈ ಎರಡೂ ಕೋನಗಳ ಮೊತ್ತ ಏನಾಗಿರ್ತದೆ? ಎರಡು ಕೋನಗಳ ಮೊತ್ತ 180 ಡಿಗ್ರಿ ಆಗಿರ್ತದೆ. ಅಂದರೆ ಇಲ್ಲಿರುವಂಥ ಈ ಕೋನ ಎ ಬಿ ಸಿ, ಹಾಗೆ ಇಲ್ಲಿರುವಂಥ ಈ ಕೋನ. ಯಾಕೆಂದರೆ ಎ ಬಿ ಪ್ಯಾರಲಲ್ ಟು ಸಿ ಡಿ, ಎ ಬಿ ಸಿ ಡಿಗೆ ಸಮಾಂತರವಾಗಿದೆ, ಹಾಗೆ ಬಿ ಸಿ ಎನ್ನುವಂಥದ್ದು ಇಲ್ಲಿ ಛೇದಕ ಅಥವಾ ಟ್ರಾನ್ಸ್ವರ್ಸಲ್ ಆಗಿದೆ. ಆದ್ದರಿಂದ ನಾವಿಲ್ಲಿ ಬರೀತಾ ಇದ್ದೇವೆ, ಎ ಬಿ ಪ್ಯಾರಲಲ್ ಟು ಸಿ ಡಿ ಆ್ಯಂಡ್ ಬಿ ಸಿ ಇಸ್ ಅ ಟ್ರಾನ್ಸ್ವರ್ಸಲ್, ಅಥವಾ ಬಿ ಸಿ ಒಂದು ಛೇದಕವಾಗಿದೆ. ಆದ್ದರಿಂದ ನಾವೇನು ಹೇಳ್ಬೋದು? ಕೋನ ಎ ಬಿ ಸಿ ಪ್ಲಸ್ ಕೋನ ಆ್ಯಂಗಲ್ ಡಿ ಸಿ ಬಿ ಇಸ್ ಈಕ್ವಲ್ ಟು 180 ಡಿಗ್ರಿ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಅದನ್ನು ಬರೀತಾ ಇದ್ದೇನೆ, ಆ್ಯಂಗಲ್ ಎ ಬಿ ಸಿ, ಕೋನ ಎ ಬಿ ಸಿ ಪ್ಲಸ್ ಆ್ಯಂಗಲ್ ಡಿ ಸಿ ಬಿ, ಕೋನ ಡಿ ಸಿ ಬಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಸೊ ಇಲ್ಲಿ ನೀವು ಕಾರಣವಾಗಿ ಏನನ್ನು ತೆಗೆದುಕೊಳ್ಬೋದು? ಈ ಆ್ಯಂಗಲ್ಸ್ಗಳನ್ನು ನಾವು ಏನಂತ ಕರೀತೇವೆ? ಈ ರೀತಿ ಒಂದು ಛೇದಕ ಎರಡು ಸಮಾಂತರವಾಗಿರುವಂಥ ಗೆರೆಗಳನ್ನು ಛೇದಿಸಿದಾಗ ಉಂಟಾಗುವಂಥ ಆ್ಯಂಗಲ್ಸನ್ನು ನಾವು ಮೈತ್ರಿ ಕೋನಗಳು ಅಂತ ಹೇಳ್ತೇವೆ ಕನ್ನಡದಲ್ಲಿ, ಅಥವಾ ಇಂಗ್ಲೀಷ್ನಲ್ಲಿ ಕೋ ಇಂಟೀರಿಯರ್ ಆ್ಯಂಗಲ್ಸ್ ಅಂತ ಹೇಳ್ತೇವೆ. ಸೊ ಇಲ್ಲಿ ನೀವು ಕಾರಣವಾಗಿ ಬೇಕಾದರೆ ಬರೀಬೋದು ಸಮ್ ಆಫ್ ಕೋ ಇಂಟೀರಿಯರ್ ಆ್ಯಂಗಲ್ಸ್, ಅಥವಾ ಮೈತ್ರಿ ಕೋನಗಳ ಮೊತ್ತ ಯಾವಾಗಲೂ ಕೂಡ ಸರಳ ಕೋನ ಅಥವಾ 180 ಡಿಗ್ರಿ ಆಗಿರ್ತದೆ ಅಂತ ಕಾರಣವನ್ನು ಬೇಕಾದರೆ ಬರಿಬೋದು. ನಂತರ ಈಗ ಎ ಬಿ ಸಿ ಪ್ಲಸ್ ಡಿ ಸಿ ಬಿ ಇಸ್ ಈಕ್ವಲ್ ಟು 180 ಡಿಗ್ರಿ ಅಂತ ನಮಗೆ ಸಿಕ್ಕಿದೆ. ಆದರೆ ನಾವಿಲ್ಲಿ ಏನು ಬರೆದಿದ್ದೇವೆ? ಎ ಬಿ ಸಿ ಯಾವುದಕ್ಕೆ ಸಮವಾಗಿದೆ ಅಂತ ಬರೆದಿದ್ದೇವೆ? ಡಿ ಸಿ ಬಿಗೆ ಸಮವಾಗಿದೆ ಅಂತ ಬರೆದಿದ್ದೇವೆ.
ಆದ್ದರಿಂದ ನಾನಿಲ್ಲಿ ಏನು ಮಾಡ್ತಾ ಇದ್ದೇನೆ ಅಂದರೆ ಇಲ್ಲಿ ಎ ಬಿ ಸಿ ಯಾವುದಕ್ಕೆ ಸಮವಾಗಿದೆ, ಡಿ ಸಿ ಬಿಗೆ ಸಮವಾಗಿದೆ. ಸೊ ಇಲ್ಲಿ ಎ ಬಿ ಸಿ ಪ್ಲಸ್ ಡಿ ಸಿ ಬಿ ಇರುವಂಥ ಜಾಗದಲ್ಲಿ ಎ ಬಿ ಸಿಯನ್ನು ಬರೀತಾ ಇದ್ದೇನೆ. ನೀವು ಯಾವುದನ್ನು ಕೂಡ ಬರಿಬೋದು, ಯಾಕೆಂದರೆ ಈ ಎರಡು ಕೋನಗಳು ಒಂದಕ್ಕೊಂದು ಸಮವಾಗಿದೆ. ಸೊ ಯಾವುದರ ಜಾಗದಲ್ಲಿ ಯಾವುದಾದ್ರೂ ಇನ್ನೊಂದು ಕೋನವನ್ನು ಬರಿಬೋದು. ಅಂದರೆ ಇಲ್ಲಿ ಎ ಬಿ ಸಿಯ ಜಾಗದಲ್ಲಿ ಡಿ ಸಿ ಬಿ ಬರಿಬೋದು ಅಥವಾ ಡಿ ಸಿ ಬಿಯ ಜಾಗದಲ್ಲಿ ಎ ಬಿ ಸಿ ಬರಿಬೋದು, ಯಾಕೆಂದರೆ ಎರಡು ಕೋನಗಳು ಒಂದಕ್ಕೊಂದು ಸಮವಾಗಿದೆ. ಸೊ ಇಲ್ಲಿ ನಾನು ಡಿ ಸಿ ಬಿಯ ಜಾಗದಲ್ಲಿ ಎ ಬಿ ಸಿ ಬರೀತಾ ಇದ್ದೇನೆ, ಯಾಕೆಂದರೆ ಈ ಕೋನ ಇದಕ್ಕೆ ಸಮ. ಸೊ ಈಗ ಏನಾಗುತ್ತೆ, ಇದು 180 ಡಿಗ್ರಿ ಆಯಿತು. ಸೊ ಇಲ್ಲಿ ಎರಡು ಎ ಬಿ ಸಿ ಕೋನ ಇದೆ. ಸೊ ಹಾಗಾಗಿ 2ABC ಇಸ್ ಈಕ್ವಲ್ ಟು 180 ಡಿಗ್ರಿ, 180 ಡಿಗ್ರಿ. ಸೊ ಎ ಬಿ ಸಿ ಇಸ್ ಈಕ್ವಲ್ ಟು ಈ ಎರಡು ಅಥವಾ 2 ಈ ಸೈಡ್ಗೆ ಬಂದಾಗ ಭಾಗಿಸು ಅಥವಾ ಡಿವೈಡ್ ಆಗುತ್ತೆ. ಸೊ ನಮಗಿಲ್ಲಿ ಸಿಗ್ತಾ ಇದೆ ಕೋನ ಎ ಬಿ ಸಿ ಇಸ್ ಈಕ್ವಲ್ ಟು 90 ಡಿಗ್ರಿ. ಸೊ ನಾನಿಲ್ಲಿ ಮೊದಲೇ ಹೇಳಿದ್ದೆ, ಯಾವುದಾದ್ರೂ ಒಂದು ಕೋನ 90 ಡಿಗ್ರಿ ಆಗಿದೆ ಅಂತ ನಾವು ಪ್ರೂವ್ ಮಾಡಿದರೆ ಆಯಿತು, ಆಯ್ತಾಗಬೇಕಾದ್ರೆ. ಸೊ ನಾವೀಗ ಕೋನ ಎ ಬಿ ಸಿ ಅಂದರೆ ಈ ಕೋನ 90 ಡಿಗ್ರಿ ಆಗಿದೆ ಅಂತ ಪ್ರೂವ್ ಮಾಡಿದ್ದೇವೆ. ಸೊ ಒಂದು ಕೋನ 90 ಡಿಗ್ರಿ, ಈಗ ಈ ಕೋನ 90 ಡಿಗ್ರಿ ಆದರೆ ಏನಾಗುತ್ತೆ, ಇಲ್ಲಿ ಲಂಬ ಇರೋದ್ರಿಂದ ಇದು ಕೂಡ 90 ಡಿಗ್ರಿ ಆಗುತ್ತೆ. ನಂತರ ಇಲ್ಲಿ ಕೂಡ ಲಂಬ ಇರೋದ್ರಿಂದ ಇದು ಕೂಡ 90 ಡಿಗ್ರಿ, ಆಮೇಲೆ ಇದು ಕೂಡ 4 ಕೋನಗಳು 90 ಡಿಗ್ರಿ ಆಗ್ತದೆ. ಹಾಗಾಗಿ ಸಮಾಂತರ ಚತುರ್ಭುಜವನ್ನು ಆಯತ ಅಂತ ಪ್ರೂವ್ ಮಾಡಬೇಕಂತಾದರೆ ನಾವು ಯಾವುದಾದ್ರೂ ಒಂದು ಕೋನ 90 ಡಿಗ್ರಿ ಆಗಿದೆ ಅಂತ ಪ್ರೂವ್ ಮಾಡಿದರೆ ಆಯಿತು. ಸೊ ನಮಗೀಗ ಕೋನ ಎ ಬಿ ಸಿ ಇಸ್ ಈಕ್ವಲ್ ಟು 90 ಡಿಗ್ರಿ ಅಂತ ಸಿಕ್ಕಿದೆ. ಹಾಗಾಗಿ ನಾವೇನು ಹೇಳ್ಬೋದು, ಎ ಬಿ ಸಿ ಡಿ ನಾವು ತೆಗೆದುಕೊಂಡಂಥ ಚತುರ್ಭುಜ ಏನಿದೆ, ಎ ಬಿ ಸಿ ಡಿ ಈಸ್ ಅ ರೆಕ್ಟ್ಯಾಂಗಲ್ ಅಂತ ನೀವು ಇಂಗ್ಲೀಷ್ನಲ್ಲಿ ಬರೆಯುವುದಾದರೆ ಈ ರೀತಿಯಲ್ಲಿ ಬರೀಬೋದು, ಅಥವಾ ಕನ್ನಡದಲ್ಲಿ ಬರೆಯುವುದಾದರೆ ಎ ಬಿ ಸಿ ಡಿ ಎನ್ನುವುದು ಒಂದು ಆಯತವಾಗಿದೆ ಅಂತ ಇಲ್ಲಿ ಬರಿಬೋದು.